ನೋಡಿದ್ರಪ್ಪ ನಿನ್ ಕ್ಯಾಮ್ರಾ ಇಟ್ಟಿದ್ದು ವೈಡ್ ಆಗೈತೆ ಕಾಣ್ತೀವಿ. ಕ್ಯಾಮ್ರಾ ವೈಡ್ ಆಗಿರೋದೇ ಪ್ರಾಬ್ಲಮ್ ಹಂಗಾರೆ ನಿಮ್ಗೆ. ಅವ್ರಿಗೆ ಪ್ರೈವಸಿ ಸಿಗ್ತಾ ಇಲ್ಲ ಏನು ಮಾಡಕ್ಕೂ. ಆಲ್ ಯುವರ್ಸ್. ಏನು ನಮಗ್ ಬೇಡ ಸರ್, ಏನು ನಮ್ದಿದೆ. ಸೊ ವಿಡಿಯೋ ಎಡಿಟ್ ಮಾಡಿಬಿಟ್ಟು ರೆಂಡರ್ಗೆ ಹಾಕಿದ್ದೀನಿ. ಒಂದು ವಿಡಿಯೋನ ಇನ್ನೂ ಅಪ್ಲೋಡ್ ಮಾಡಬೇಕು ನಾನು ನನ್ನ ಗೇಮಿಂಗ್ ಚಾನಲ್ಗೆ. ಆ್ಯಂಡ್ ಇವತ್ತು ಲೈವ್ ಸ್ಟ್ರೀಮ್ ಮಾಡೋದಿಲ್ಲ ಗೇಮಿಂಗ್ ಚಾನಲ್ಗೆ, ನಾಳೆನೂ ಲೈವ್ ಸ್ಟ್ರೀಮ್ ಮಾಡೋದಿಲ್ಲ. ಸೊ 2 ದಿನ ಗ್ಯಾಪ್ ಆಗುತ್ತೆ. ಆ್ಯಂಡ್ ಗ್ಯಾಪ್ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಬೆಳಗಿನ ಜಾವ 10 ಗಂಟೆ ಆಗಿದೆ, ವಿಡಿಯೋ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ಇನ್ನೊಂದು 10-15 ನಿಮಿಷದಲ್ಲಿ ಹೊರಡ್ತೀನಿ. ಎಲ್ಲಿಗೆ, ಏನು, ಎತ್ತ ಎಲ್ಲದೂ ಆನ್ ದ ವೇ ಹೋಗ್ತಾ ಹೇಳ್ತೀನಿ. ಬಿಕಾಸ್ ಇವತ್ತು ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿನದಾದಮೇಲೆ. ಸೊ ಮೋಟೋ ವ್ಲಾಗಲ್ಲಿ ಸ್ವಲ್ಪ ನಮ್ಮ ಮಾತುಕತೆ ಚರ್ಚೆ ಮಾಡೋಣಂತೆ. ಏನೋ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಇವತ್ತೇನು ಸೌಂಡ್ ಮಾಡ್ತಾಯಿಲ್ಲ, ಅದ್ಯಾಕೆ ಸೌಂಡ್ ಮ್ಯೂಟ್ ಮಾಡ್ಕೊಂಡು ನೋಡ್ತಾ ಇದೆಯಾ? ಬೇಡವಾ ಸೌಂಡು? ಓಯ್ ಏನಲ್ಲ ಅದು ಹಂಗೆ ಕೊಡ್ತೀಯಾ? ಓಹೋ ಈಗಿನ ಕಾಲದ ಮಕ್ಕಳು ಸರಿಯಾಗಿದ್ದೀರ. ಅವಾಗ ಬರ್ತಿದ್ದು ಬೇಸಿಕ್ ಮೊಬೈಲ್ಗೆ ನನಗೆ ಏನು ಯೂಸ್ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಏನು ಓದ್ತಿದ್ರೆ ಏನಾಗುತ್ತೋ ಅನ್ನೋ ಭಯ ಆಗೋದು. ಇವನು ಹೆಂಗೆ ಸೌಂಡ್ ಕೊಡ್ತಾನೆ ಇವಾಗ. ಆಸನ್. ಸೊ ಹೊರಡೋ ಸಮಯ. ಸೊ ಸದ್ಯಕ್ಕೆ ಒಂದು ಹುಡಿ ಹಾಕ್ಕೊಂಡಿದ್ದೀನಿ. ಹುಡಿನ ಬ್ಯಾಗಲ್ಲಿ ಇಟ್ಕೊಳಕ್ಕಾಗಲ್ಲ. ಹುಡಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಸಾಯಂಕಾಲದತ್ತು ಟೆಂಪ್ರೇಚರ್ ತುಂಬ ಡ್ರಾಪ್ ಆಗುತ್ತೆ. ಸೊ ಆಗ ಬೇಕಾಗುತ್ತೆ, ಅದಕ್ಕೆ ಬ್ಯಾಗಲ್ಲಂತೂ ಇಟ್ಕೊಳಕ್ಕಾಗಲ್ಲ. ಬ್ಯಾಗ್ನಲ್ಲಿ ತುಂಬ ಲಿಮಿಟೆಡ್ ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಐ ಥಿಂಕ್ ವಿ ಆರ್ ಗುಡ್ ಟು ಗೋ. ಗೂಗಲ್ನ ಪ್ರಕಾರ ಇನ್ನೂ 29 ಕಿಲೋಮೀಟರ್ ಇದೆ ನಾನು ಹೋಗಬೇಕಾಗಿರೋ ಡೆಸ್ಟಿನೇಷನ್ಗೆ. ಆ್ಯಂಡ್ ಈಗ ಸ್ಟಾಪ್ ಮಾಡಿದ್ದ ರೀಸನ್ನು ಮಾಸ್ಕ್ ಮರ್ತೋಗ್ಬಿಟ್ಟಿದ್ದೆ. ಮರು ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಬಾ ಎಲ್ಲರೂ ಏನು ಸ್ಲೋ ಆಗಿ ಓಡಿಸ್ತಾ ಇದ್ದಾರೆ. ಗಾಡಿ ಸ್ಪೀಡಾಗಿ ಓಡಿಸೋಕ್ಕೆ ಬರಲ್ಲ ಅನ್ನೋ ಥರ ಓಡಿಸ್ತಾ ಇದ್ದಾರೆ. ಅದೇ ಅಲ್ಲಿಂದ ಪಾಸ್ ಆಗಿದ ತಕ್ಷಣ ಎಲ್ಲರೂ ಅವ್ರದ್ದೇ ಸ್ಪೀಡಲ್ಲಿ ಓಡಿಸ್ತಾರೆ. ಇದಕ್ಕೆ 23 ಕಿಲೋಮೀಟ್ರ್ ಇದೆ ಇನ್ನು ನಮ್ಮ ಡೆಸ್ಟಿನೇಷನ್ಗೆ. ಆ್ಯಂಡ್ ನಮ್ಮ ಡೆಸ್ಟಿನೇಷನ್ ಈಗ ಫಸ್ಟ್ ಡೆಸ್ಟಿನೇಷನು, ಫೈನಲ್ ಡೆಸ್ಟಿನೇಷನ್ ಅಲ್ಲ. ಶಿಟ್ ಮ್ಯಾನ್, ಏನು ಫುಲ್ಲು ಪ್ರೋ ಥರ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟ್ ಡೆಸ್ಟಿನೇಷನ್ನು KR ಪುರಮು. ಸೊ ಅಲ್ಲಿ ಫ್ರೆಂಡ್ಸ್ನ ಮೀಟ್ ಆಗಬೇಕಾಗಿತ್ತು. ಪ್ಲ್ಯಾನ್ ಇದ್ದಿದ್ದು ಏನಂದರೆ ಇವತ್ತು ಬೆಳಗ್ಗೆ ತುಂಬ ಬೇಗ ಹೊರಡಬೇಕಾಗಿತ್ತು. ಆಲ್ಮೋಸ್ಟ್ ಒಂದು 5:30-6 o'clock ಎಲ್ಲ ಹೊರಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬಟ್ ನಾನು ರಾತ್ರಿ ಇವತ್ತು ಬೆಳಗ್ಗೆ ಒಂದು ಹೊಸ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ವ್ಲಾಗಿಂಗ್ ಚಾನಲಲ್ಲಿ. ಆ್ಯಂಡ್ ನಾಳೆದು ಆಗಲೇ ಹೇಳ್ದಂಗೆ ನಾನು ಸ್ಟ್ರೀಮ್ ಮಾಡೋದಿಲ್ಲ. ಓಕೆ, ಇವತ್ತು ನಾಳೆ ಸ್ಟ್ರೀಮ್ ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ಗೇಮಿಂಗ್ ಚಾನಲ್ಗೂ ವೀಡಿಯೋ ರೆಡಿ ಮಾಡಬೇಕಾಗಿತ್ತು. ಸೊ ಅದು ಟೈಮ್ ತೊಗೊಳುತ್ತೆ, ಅದನ್ನು ಮಾಡಿದರೆ ಹೋಗೋದು ಬೇಡ ಅಂಥೇಳಿ ನಾನು ಇಲ್ಲ ಬರೋಲ್ಲ ನೀವು ಹೋಗಿರಿ ಅಂತ ಆಲ್ರೆಡಿ ಒಂದು ಗ್ರೂಪ್ ಆಫ್ ಪೀಪಲ್ ಹೋಗಿದ್ದಾರೆ. ಆ್ಯಂಡ್ ಇನ್ನೊಂದು ಗ್ರೂಪ್ ಇದೆ, ಆ ಗ್ರೂಪು ನನ್ನ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಮೀಟಾಗಿ ಅಲ್ಲಿಂದ ಹೊರಡ್ತೀವಿ. ಸೊ ಈ 2 ಗ್ರೂಪ್ ಏನಿದೆ, ಈ 2 ಗ್ರೂಪಲ್ಲಿ ಯಾರ್ಯಾರು ಇದ್ದಾರೆ ಏನು ಕತೆ ಅಂತ ಹೋದ್ಮೇಲೆ ಎಲ್ಲರೂ ತೋರಿಸ್ತಿ ಹೇಳ್ತೀನಿ. ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸೇ ಇರೋದು. ಸೊ ಒಂಥರ ಯೂಟ್ಯೂಬರ್ಸ್ ಔಟಿಂಗ್ ಇದು. ತುಂಬ ದಿನ ಆದಮೇಲೆ 2020ಯ ಮೊದಲ ಮೀಟ್ ನಮ್ಮದು ಅಂತ ಇವತ್ತಿಗೆ ಫೈನಲೈಸ್ ಮಾಡ್ಕೊಂಡಿದ್ದೀವಿ. ಸರಿ 2021 ಅಲ್ವಾ? ಕರೆಕ್ಟ್ 2020 ಅಂತ, ಯಾಕಂದರೆ ಇನ್ನು 2020 ಗುಂಗಲೇ ಇದ್ದೀನಿ ನಾನು. ಫಸ್ಟ್ ಆಫ್ ಆಲ್ ನನ್ನ ಗಾಡಿನ ನಾನು ಸ್ಪೀಡಾಗಿ ಓಡಿಸೋಕ್ಕಾಗೋದಿಲ್ಲ, 40ಸಲ್ಲೇ ಹೋಗ್ತಾಯಿದ್ದೀನಿ. ಆ್ಯಂಡ್ ಅದ್ರ ಮೇಲೆ ಈ ಲೆವೆಲ್ಗೆ ಟ್ರಾಫಿಕ್ಕು. ಆ್ಯಂಡ್ ಅದ್ರ ಮೇಲೆ 10 ಗಂಟೆಗೆಲ್ಲ ಮನೆ ಬಿಡ್ತೀನಿ, 11 ಗಂಟೆಗೆಲ್ಲ ಅಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದೆ. ಈಗ 11:15 ಆಗಿದೆ, ಇನ್ನೂ ಮೈಸೂರು ರೋಡಲ್ಲೇ ಇದ್ದೀನಿ. ತಡಿಯಪ್ಪ ನಾನು ಹೋಗ್ಬಿಡ್ತೀನಿ, ಆಮೇಲೆ ಬಿಟ್ಕೊ. ಹೀಗಿದೆ ಪರಿಸ್ಥಿತಿ. ನನ್ನ ಗಾಡಿ ನಿಜವಾಗ್ಲೂ ನಾನು ಯಾವತ್ತು 700 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ತೀನಿ, ಸರ್ವಿಸ್ ಮಾಡಿಸ್ತೀನಿ ಅನಿಸ್ಬಿಟ್ಟಿದೆ. ಸೊ ಲಾಸ್ಟ್ ಟೈಮು ಸರ್ವಿಸ್ ಮಾಡಿದೊಂದು ಗಾಡಿನ ಸಿಕ್ಕಿದ್ದ, ಅವಾಗ ಕೇಳಿದರು ಎಷ್ಟು ಓಡಿಸಿದ್ದೀರಾ ಅಂತ. ನಾನು ಇಲ್ಲ ಓಡಿಸಿಲ್ಲ, ಒಂದು 200 ಓಡಿಸಿರ್ಬೋದೇನೋ ಅಷ್ಟೇ ಅಂತಂದೆ. ಅದಕ್ಕೆ ಬ್ರೋ ಓಡಿಸಿದ್ರೆ ಹಂಗೆ ಬಿಟ್ಟಿದ್ರು, ಓಡಿಸಿ ಹಂಗೆಲ್ಲ ನಿಲ್ಲಿಸ್ಬೇಡಿ ಅಂತ ಹೇಳಿದ್ರು.
ಇವತ್ತು ಆ್ಯಕ್ಚುಲಿ ಕೆ ಆರ್ ಪುರಂ ತನಕ ಹೋಗ್ತೀನಲ್ಲ, ಇದು ಸ್ಪೀಡಾಗಿ ಓಡಿಸೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಡ್ಯಾಡಿ ಗಾಡಿನೇ ತೆಗಿಯೋಣ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಇರಲಿ, ಅಕಸ್ಮಾತ್ ಈಗಲೂ ಓಡಿಸ್ಲಿಲ್ಲ ಅಂದರೆ ಗಾಡಿ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದೆ ಫುಲ್ ಡ್ಯೂಯಲ್ ಮೈಂಡಲ್ಲಿ. ಬಡ್ಡಿ ಮಗಂದು ಏನೇ ಹೇಳಿ ಟ್ರಾಫಿಕ್ ಮಾತ್ರ ಭಯಾನಕವಾಗಿದೆ. ಆ್ಯಂಡ್ ಇನ್ನೂ 8 ಕಿಲೋಮೀಟ್ರ್ ಇದೆ, ಹೋಗ್ಬೇಕಾಗಿರೋದು 19 ನಿಮಿಷ ತೋರಿಸ್ತಾ ಇದೆ. ಐ ಥಿಂಕ್ ಇದರಿಂದ ಮುಂದಕ್ಕೆ ಅಷ್ಟೊಂದು ಟ್ರಾಫಿಕ್ ಇರೋದಿಲ್ಲ, ಸಿಗ್ನಲ್ಸ್ ಇರೋಲ್ಲ, ಎಸ್ಪೆಷಲಿ ಸಿಗ್ನಲ್ಸ್ ಜಾಸ್ತಿ ಇತ್ತು ಹಿಂದೆ. ಆ್ಯಂಡ್ ಆಲ್ರೆಡಿ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ, ಎಲ್ಲಿ ನಾನು 10 ನಿಮಿಷ ಅಂತ. ಓಕೆ, ಒಂದು ಗ್ರೂಪಿಗೆ ಕರೆಕ್ಟಾಗಿ ಹೇಳಿದ್ದೀನಿ ಎಲ್ಲಿದ್ದೀನಿ ಅಂತ, ಬಿಕಾಸ್ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಗ್ರೂಪಿಗೆ ಇನ್ನೊಂದು 10 ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದೀನಿ. 20 ನಿಮಿಷ ಇಲ್ಲೇ ತೋರಿಸ್ತಾ ಇದೆ. ಕತೆ ನಾನು ಹೆವಿ ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದೀನಿ. ಹೋಗ್ರು ಸೈಡ್ಗೆ. ನನ್ನ ಮಗ ಮೊಬೈಲಲ್ಲಿ ಮಾತಾಡಿಕೊಂಡು ಇಷ್ಟೊಂದು ಜಾಗ ಇದೆ, ಅವನದೇ ಲೋಕದಲ್ಲಿದ್ದಾನೆ. ಯಾವ ಲೆವೆಲ್ಗಿದೆ ಅಂದರೆ ಜಾಗ, ಹೋಂಡಾ ಸಿಟಿ ತುಂಬ ವಿಶಾಲ ಹೃದಯದವ್ರಿಗೆ ಈ ಥರ ವಿಶಾಲ ಡಿಕ್ಕಿ ಇರುತ್ತೆ. ಸೊ ಕೆ ಆರ್ ಪುರಮ್ಗೆ ಬಂದಿದ್ದೀನಿ, ಕಾರ್ಸ್ ವರ್ಲ್ಡ್ ಕನ್ನಡ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಕಿರಣ್ ಅವ್ರನ್ನ. ಆ್ಯಂಡ್ ಈಗ ನಮ್ಮ ನೆಕ್ಸ್ಟ್ ಪಯಣ. ಬ್ರೋ ಕಚ್ಚುತ್ತಾ ಬ್ರೋ? ಇಲ್ಲ ಏನಿಲ್ಲ ಬ್ರೋ ನೋಡಿ ಬ್ರೋ, ಹೊಸ್ಪ ನಿನ್ನ ಫ್ರೆಂಡ್. ನಾವು ಎಷ್ಟೇ ನಾಯಿ ಸಾಕಿರಲಿ, ಎಷ್ಟೇ ಐ ಲವ್ ಡಾಗ್ಸ್ ಅನ್ನಲಿ, ಬೇರೆಯವ್ರ ನಾಯಿ ನೋಡಿದಾಗ ಭಯ ಆಗೇ ಆಗುತ್ತೆ. ಅದರಲ್ಲೂ ಅದು ನೋಡಿಬಿಟ್ಟು ಹಂಗೆ ಓಡ್ ಬಂದಾಗ ಇನ್ನೂ ಭಯ ಆಗುತ್ತೆ. ಇಲ್ಲಿಂದ ಕ್ಯಾಮ್ರಾ ಆಫ್ ಮಾಡು, ಸೀಕ್ರೆಟ್ ಆಗಿರಲಿ ಜಾಗ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಇಲ್ಲ ಅಡ್ರೆಸ್ ಕೊಡ್ತೀನಿ, ಲೊಕೇಶನ್ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಸೊ ಕಾಸ್ವಾಡ್ ಅವರ ಮನೆಯಿಂದ ಹೊರಟುಬಿಟ್ಟು ಈಗ ಯಾವ ಮೆಟ್ರೋ? ಬಯಪ್ನಹಳ್ಳಿ ಅಲ್ವಾ ಇದು? ಬಯಪ್ನಹಳ್ಳಿ. ಸೊ ಬಯಪ್ನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ, ಬಿಕಾಸ್ ನಮ್ಮ MS ಸ್ಟುಡಿಯೋ ಅವ್ರನ್ನ ಪಿಕ್ ಮಾಡಬೇಕಾಗಿತ್ತು. ಇಲ್ಲ ಕರೆಕ್ಟ್ ಬ್ರೋ, MS ಸ್ಟುಡಿಯೋ ಹೋಯ್ತು ವಾಟ್ಸಪ್ಪನೇ ಟೈಮ್, ಅದು ಅವಾಗಿಂದ ಹಂಗೆ ಕರೆದು ಅವಾಗ ಪರಿಚಯ ಆದ್ರಲ್ಲ, ಸೊ ಅದೇ ಫ್ಲೋನಲ್ಲಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಎನಿವೇ ಸಾರಿ ಬ್ರೋ, ಸ್ವಲ್ಪ ಲೇಟ್ ಆಯ್ತು ಅನ್ಕೋತೀನಿ. ಸರಿಯಾಗಿ ಬೈಕೊಂಡಿರ್ತೀರಲ್ಲ? ಅಲ್ಲ, ಇವ್ರು ಬೈಕೊಳ್ಳೋಕ್ಕಿಂತ ಡಬಲ್ ಅಲ್ಲಿ ಅಲ್ಲ ಅವ್ರು ಬೈಕೊಂಡಿರ್ತಾರೆ. ಇಲ್ಲ ನನಗ್ ಫೋನ್ ಮಾಡಿದ್ರು, ಓಕೆನಾ? ನಾನು 10 ನಿಮಿಷ ಅಂತ ಹೇಳಿದ್ದೀನಿ, 8 ಕಿಲೋಮೀಟರ್ ದೂರದಲ್ಲಿದ್ದೆ, 10 ನಿಮಿಷದಲ್ಲಿ ಅಲ್ಲಿ ಇರ್ತೀವಿ ಅಂತ ಹೇಳಿದ್ದೀವಿ. ಇಲ್ಲಿ ಇವ್ರ ಮನೆಗೆ ಬಂದು ನಿಮ್ಮನ್ನ ಪಿಕ್ ಮಾಡಿ ಅದಾದ್ಮೇಲೆ ಇನ್ನೂ 14 ಕಿಲೋಮೀಟರ್ ಹೋಗ್ಬೇಕು ನಾವು ಅವ್ರನ್ನ ಮೀಟ್ ಆಗಕ್ಕೆ. ಏನ್ ಬ್ರೋ ಹೊಡಿಯಂಗೆ ಕಾಣ್ತೀರ ಎಲ್ಲಾರು? ಒಂದೂವರೆ ಆಗಿದೆ ಇವಾಗ ಟೈಮು. ಆ್ಯಂಡ್ ಹೊಟ್ಟೆ ಸಿಕ್ಕಾಬಟ್ಟೆ ಹಸುವಾಗ್ತಾ ಇತ್ತು, ಬೆಳಗ್ಗೆ ತಿಂಡಿ ತಿಂದಿದ್ದು. ಇನ್ನು ಹೊರಟ್ರೆ ತುಂಬ ಲೇಟ್ ಆಗುತ್ತೆ ನಾವು ನೆಕ್ಸ್ಟು ಫುಡ್ ತಿನ್ನೋದು. ಸೊ ಅದಕ್ಕೋಸ್ಕರ ಹೆಂಗಿದ್ರು ಇಲ್ಲಿ ನಿಲ್ಸಿದ್ವಿ. ಸೊ ಲಾಸ್ಟ್ ಟೈಮ್ ಬಂದಿನಲ್ಲ ಅಕ್ಷಯ್ ದಮ್ ಬಿರಿಯಾನಿ, ಅಲ್ಲಿಗೆ ಬಂದಿದ್ದೀನಿ. ನಾನು, ಕಾರ್ಸ್ ವರ್ಲ್ಡ್ ಅವರು ಆ್ಯಂಡ್ ಮಧುಬ್ರು 3 ಜನ ತಿಂತಾಯಿದ್ದೀವಿ. ಪಾಪ ಅವ್ರು ನಮಗೆ ಕಾದು ಹೊಟ್ಟೆ ಹಸ್ಬಿಟ್ಟು ಆಲ್ರೆಡಿ ಊಟ ಮಾಡಿದ್ದೀನಿ, ನಾವು ಬರೋದಿಲ್ಲ ಅಲ್ಲೇ ನಿಂತಿರ್ತೀವಿ, ನೀವು ಓಡ್ ಬನ್ನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿನೇ ಇದೆ ಕ್ವಾಂಟಿಟಿ ಫುಲ್ಲು. ನನಗೇನಿಲ್ಲ, ನಾನು ಡ್ರೈವ್ ಮಾಡೋದಿಲ್ಲ, ಸೊ ಟೆನ್ಷನ್ ಇಲ್ಲ. ನಮ್ಮ ಕಾರ್ಸ್ ವರ್ಲ್ಡ್ ಅವ್ರು ಡ್ರೈವ್ ಮಾಡ್ತಾರೆ. ನಾನು ಒಂದು ಲೆವೆಲ್ಗೆ ರೆಸ್ಟ್ ಮಾಡ್ಬೋದು, ಇಲ್ಲ ನಿದ್ದೆ ಬೇಕಾದ್ರೂ ಮಾಡ್ಬೋದು. ರಾತ್ರಿನೂ ಕಡಿಮೆ ನಿದ್ದೆ ಮಾಡಿದ್ದೀನಿ ಅಲ್ವಾ ಕಾರ್ಸ್ ವರ್ಲ್ಡ್ ಅವರೇ? ಆರಾಮಾಗಿ ಕರ್ಕೊಂಡೋಗಿ ನಾವಿರೋದು ಇಷ್ಟು ಜನ, 3 ಕಾರ್ ಹೋಗ್ತಾ ಇದೆ ನೋಡಿ ಬ್ರೋ. ಇವರಿಬ್ಬರದು ಶುರುವಾಯ್ತು. ಅವರೇ ಕರೆದು ಅಲ್ಲ, ಒಂದಲ್ಲ ಅಂತ 3 ಗಾಡಿಗಳಿದೆ ಬ್ರೋ. 1 ನಿಮಿಷ ತಡ್ರಿ, ಹಿಂದ್ಗಡೆ ಎಷ್ಟು ಸೀಟ್ರು ಬ್ರೋ? ಹಿಂದ್ಗಡೆ 3 ಸೀಟ್ ಇರ್ತಾನೆ ತಡ್ರಿ. ನೀವಿಬ್ರು ಏನಕ್ಕೆ ಅಷ್ಟು ಹತ್ರ ಕುತ್ಕೊಂಡ್ಬಿಟ್ಟಿದ್ದೀರಾ? ಡಿಸ್ಟೆನ್ಸ್ ಅಲ್ಲ, ಈ ಕಡೆ ಗ್ಯಾಪ್ ಬಿಟ್ಬಿಟ್ಟು ಇದು ಪಕ್ಕ ಕುತ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಸಂತೋಷ್ ಅವರು ಆ ಕಾರ್ ಬಿಟ್ಬಿಟ್ಟು ಈ ಕಾರ್ಗೆ ಬಂದಿದ್ದು. ಕರೆಕ್ಟ್.
ಓಕೆ, ಸೊ ತುಂಬ ಮುಂಚೆ ನಾನು ಕೋಲಾರ ರೈಡ್ ಮಾಡಿದಾಗ ತುಂಬ ಮುಂಚೆ ಓಕೆನಾ, ಇನ್ನೂ ವ್ಲಾಗಿಂಗ್ ಹೊಸ್ಬಾ ಚಿಕ್ಕ ಹುಡುಗ ಆಗ ನಂಗೆ ಇನ್ನೂ ನೆನಪಿದೆ, ಇಲ್ಲಿ ಕಾಣ್ತಿರೋ ಕೆರೆ ನೋಡ್ಬಿಟ್ಟು ವಾಪಸ್ ತಿರುಗಿಸ್ಕೊಂಡು ಆ ಕೆರೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಶಾರ್ಟ್ಸ್ ತೊಗೊಂಡಿದ್ವಿ. ಐ ಥಿಂಕ್ ಆ ವ್ಲಾಗ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದ್ಸರಿ ನೋಡಿ. ಮತ್ತೆ ವಾಪಸ್ ಅದೇ ರೋಡಲ್ಲಿ ಹೋಗ್ತಿರೋದು ಒಂಥರ ಚೆನ್ನಾಗಿದೆ. ಹಳೆ ನೆನಪುಗಳು, ಗುಡ್ಡ ಎಲ್ಲ ಇದೆ. ಆ ಬೆಟ್ಟ ಓಕೆ, ಇಲ್ಲೇ ಐ ಥಿಂಕ್ ಇವೆಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಗಣಿ ಇದೆ, ದಾರಿ ಇತ್ತು ಹೋಗೋದಕ್ಕೆ, ಗಾಡಿಗೆ ಆರಾಮಾಗಿ ಕಾರು ಹೋಗ್ಬೋದಾಗಿತ್ತು, ತುಂಬಾ ಜನ ಹೋಗ್ತಾ ಇದ್ರು. ಬಟ್ ಈಗ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ಹುಷಾರು, ಸಾಮಾನು ಕೂತ್ಬಿಡ್ತಾರೆ ನೋಡಿ. ಟಗ್ರು ಅನ್ನೋದು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇದನ್ನೇ ಟಗ್ರು ಅಂತ ಕರೆಯೋದು. ನೆಕ್ಸ್ಟ್ ಕಾರ್ಸ್ ವರ್ಲ್ಡ್ ಕನ್ನಡ ಅವರು ಟಗರು ಚಾನಲ್ ಓಪನ್ ಮಾಡ್ತಾರೆ. ಟಗ್ರು ಎಲ್ಲ ಥರದ ಟಗರು ರಿವ್ಯೂ ಕೊಡ್ತಾರೆ. ಟಗ್ರು ವರ್ಲ್ಡ್ ಆಫ್ ಕರ್ನಾಟಕ, ಟಗ್ರು ವರ್ಲ್ಡ್ ಆಫ್ ಕನ್ನಡ, ಟಗ್ರು ವರ್ಲ್ಡ್ ಕನ್ನಡ. ಸೊ ಈಗ ಆ ಕಾರಿಂದ ಈ ಕಾರ್ಗೆ ಶಿಫ್ಟ್ ಆಗಿದ್ದೀವಿ. ಇವಾಗ ಎಲ್ಲಿಗೆ ಬ್ರೋ? ನೈಟ್ ಕ್ಯಾಂಪಿಂಗ್ ಅಲ್ವಾ? ನೈಟ್ ಕ್ಯಾಂಪಿಂಗ್ ಸೈಟ್, ಕ್ಯಾಂಪಿಂಗ್ ಜಾಗಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಇನ್ನೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಕ್ಯಾಂಪಿಂಗು, ಎಲ್ಲಿ ಏನು ಅಂತ. ಸೊ ಇಲ್ಲಿವರೆಗೂ ತಿಳಿದಿರೋ ಮಟ್ಟಿಗೆ ಹರ್ಷ ಬ್ರೋ ಇದ್ದಾರಲ್ಲ, ಸೊ ಅವರ ಫಾರ್ಮಿಗೆ ಬಂದಿರೋದು ನಾವು, ತೋಟಕ್ಕೆ. ಆ್ಯಂಡ್ ಮುಂದೆ ನೋಡೋಣ ಏನೇನಾಗುತ್ತೆ, ಏನೇನು ಕತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ನನಗಂತೂ ಝೀರೋ ಪ್ಲ್ಯಾನ್ಸ್, ಏನೂ ಪ್ಲ್ಯಾನ್ ಮಾಡಿಲ್ಲ. ಆ್ಯಂಡ್ ಏನೂ ಕೇಳೋಕ್ಕೆ ಹೋಗಿಲ್ಲ ನಾನು ಏನು ಮಾಡ್ತೀವಿ ಅಂತ. ಎಲ್ಲನೂ ಸರ್ಪ್ರೈಸ್ ಆಗಿ ತಗೊಳ್ಳೋಣ ಅಂತ ರೆಡಿಯಾಗಿದ್ದೀವಿ. ಕಾರ್ ಸೊಳ್ಳೋರೆ ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ಬಂದ್ಬಿಟ್ರಿ. ದೂರ ನಡ್ಕೊಂಡ್ಬಂದ್ರಿ ಬ್ರೋ, ಬೆವ್ರು ಇಳಿತಾ ಇದೆ ನೋಡಿ, ಅಷ್ಟು ದೂರ ನಡ್ಕೊಂಡ್ ಬಂದಿದ್ವಿ. ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತೀರಾ ಬ್ರೋ? ಅದೆಲ್ಲಿತ್ತು ಬೆವರು? ಯಾರಿಗಾದ್ರೂ ಬೆವರು ಬಂದಿದೆಯಾ? ಇಲ್ಲಿ ಬಂದಿಲ್ವಾ? ಅವರಿಗೆ ಬೆವ್ರು ಬರ್ಲಿಲ್ವಾ? ಬಂತು, ಡ್ರಾಯ್ಡ್ ಅವ್ರಿಗೆ ಬರಲೇಬೇಕು. ಸಾಮಾನು ಹಿಡ್ಕೊಂಡ್ ಬಂದವರು ಅವರು. ನಮ್ಮ ಜನಕ್ಕೆ ಸಾಮಾನು ಬೇರೆ ಅರ್ಥ ಆಯ್ತು. ಲಗೇಜಸ್ನೆಲ್ಲ ತಂದುಬಿಟ್ಟು ಇಲ್ಲಿ ಹಾಕಿದ್ದೀವಿ. ಸೊ ಹೋಪ್ಫುಲಿ ಇಲ್ಲೇ ಸುತ್ತಮುತ್ತ ಎಲ್ಲರೂ ಕ್ಯಾಂಪ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿರೋದು. ಇಲ್ಲಿ ಸ್ವಲ್ಪ ನೆಲ ಮಟ್ಟ ಇದೆ, ಸೊ ಇಲ್ಲಿ ಸದ್ಯಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಯಾವಾಗ ಬೇಕಾದ್ರೂ ಪ್ಲ್ಯಾನ್ ಚೇಂಜ್ ಆಗಬಹುದು ಡಿಪೆಂಡಿಂಗ್ ಆನ್ ಸಿಚುವೇಶನ್. ಆ್ಯಂಡ್ ಈಗ ಸ್ವಲ್ಪ ಫುಡ್ ವ್ಲಾಗ್ ಮಾಡಬೇಕಂತೆ ಅನ್ಬಾಕ್ಸ್ ಕರ್ನಾಟಕ ಅವರು. ಸೊ ಹಾಗಾಗಿ ಅವರು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಸದ್ಯಕ್ಕೆ ಸುತ್ತಮುತ್ತ ಎಲ್ಲ ಏನು ಯೂಟ್ಯೂಬರ್ಸ್ ಇರೋದ್ರಿಂದ ಎಲ್ಲರ ಕೈಲೂ ಕ್ಯಾಮ್ರಾ, ಎಲ್ಲರೇನೋ ಒಂದು ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ಇಟ್ಟಿರೋರು ಇವರು ಅವರು ಎಲ್ಲರೂ. ನಮ್ದೆಲ್ಲ ಇಷ್ಟೇ ಇದೆ ಕ್ಯಾಮ್ರಾ ಅಲ್ಲ ಬ್ರಾ? ಏನು ಕ್ಯಾಮ್ರಾ ಅದು ಯಾರ್ದದು? ನೀವು ತೆಗ್ದಿದ್ ನೋಡಿದ್ರೆ ಎಲ್ಲಿಂದನೋ ತೆಗೆದ್ರಿ. ಸಂತೋಷ್ ಅವರೇ ಅಷ್ಟೇ. ಸಂತೋಷ್ ಪಕ್ಕ ನಿಂತ್ರು ಅಂದ್ರೆ ಹಾಳಾಗ್ಬಿಡ್ತಾರೆ. ಹುಡುಗ ಚಿಕ್ಕ ಹುಡುಗರು ಆಸಮ್. ಸೊ ಸದ್ಯಕ್ಕೆ ಟೆಂಟ್ಗಳು ರೆಡಿ ಆಗಿದೆ, ಎಲ್ಲ ಅಲ್ಲಿ ಕಿತ್ತಾಡ್ತಾವ್ರೆ. ನಾನು ಫಸ್ಟ್ ವಿಡಿಯೋ ಮಾಡಬೇಕು ಅಂತ. ನಾನು ಆರಾಮಾಗಿ ಇಲ್ಲಿಂದ ಒಂದು ಶಾಟ್ ತಗೊಳ್ಳೋಣ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದೇ 4 ಟೆಂಟ್ಗಳು ಇವತ್ತು ನಾವು ಉಪಯೋಗಿಸೋದು, ಮಲ್ಕೊಳ್ಳೋದು. ಸದ್ಯಕ್ಕೆ ವಾಪಸ್ ಮನೆಗೆ ಹೋಗೋ ಸೀನ್ಸ್ ಅಂತೂ ಇಲ್ಲ. ಇಲ್ಲೇ ಕುಕ್ ಮಾಡ್ಕೊಳ್ಳೋದು, ಇಲ್ಲೇ ಊಟ ಮಾಡೋದು, ಇಲ್ಲೇ ಮಲಗೋದು, ಬೆಳಗ್ಗೆ ಟೀ ಎಕ್ಸೆಟ್ರಾ ಏನೇನು ಬೆಳಗಿನ ಕಾರ್ಯಕ್ರಮಗಳಿರ್ತವೆ ಅವೆಲ್ಲ ಇಲ್ಲೇ ಆಗುತ್ತೆ. ಫೈನಲಿ ಕ್ಯಾಂಪ್ ಫೈರ್ ಹಚ್ಕೊಂಡಿದ್ದೀವಿ. ಸೊ ಇದೇನಾ ಬ್ರೋ ಫೈನಲು? ಕ್ಯಾಂಪ್ ಫೈರಾ ಇಲ್ಲ ಬರೀ ಇದು ಕುಕ್ ಮಾಡೋಕ್ಕೆ ಮಾತ್ರ ಕ್ಯಾಂಪ್ ಫೈರ್ ಇನ್ನೊಂದು ಹಾಕೋತೀವಿ. ಮೇ ಬಿ ಇನ್ನೊಂದು ಜಾಗದಲ್ಲಿ, ಮೇ ಬಿ ಗೊತ್ತಿಲ್ಲ. ಆ ಟೈಮಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ, ಇದೇ ಸಾಕು ಅಂದರೆ ಇದಕ್ಕೆ ಒಂದಿಷ್ಟು ಸೌದೆ ಹಾಕ್ಬಿಟ್ಟು ಇದನ್ನು ದೊಡ್ಡದು ಮಾಡಿಕೊಂಡು ಎಲ್ಲ ಕುತ್ಕೊಂಡು ಸುತ್ತ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಹಾಕ್ಕೊಂಡು, ಗೊತ್ತಲ್ಲ, ತಲೆ ಆಡ್ಸ್ಕೊಂಡು ನಿಂತಿದ್ದಾರೆ.
ಸೊ ಎನಿವೆ ಫೈನಲ್ ಆಗಿ ರೆಡಿ ಆಗಿದೆ ಆ್ಯಂಡ್ ಈಗ ಫುಡ್ ಕುಕ್ ಆಗಬೇಕು. ಏನು ಕುಕ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಬಿಕಾಸ್ ನಾನು ಅದನ್ನು ತೋರಿಸೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೇ ಬಿ ಫೈನಲ್ ಪ್ರಾಡಕ್ಟ್ನ ಮೇ ಬಿ ತೋರಿಸ್ತೀನೇನೋ, ನೋಡೋಣ ಅಂತ.